ಹಾಯ್ ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಎಷ್ಟು 9 ಗಂಟೆ ಆಯ್ತಾ ಅಂತ ನಾನು ಜಾಜಿ ಕಟ್ತಾ ಇದ್ದೇನೆ. ಜಾಜಿ ನೋಡಿ, ಈಗ ಎಲ್ಲ ತುಂಬ ಆಗ್ತದೆ ಜಾಜಿ. ಇಲ್ಲಿ ಒಂದೇ ಚೆಂಡು, ಮತ್ತು ಯಾರ ಮನೆಯಲ್ಲೆಲ್ಲ ಜಾಜಿ ಆಗ್ತದೆ. ಮತ್ತು ನಿಮ್ದು ಆಯಿತಾ? ಬ್ರೇಕ್ಫಾಸ್ಟ್ ಆಯಿತಾ? ಎಂತ ಸ್ಪೆಷಲ್ ಇವತ್ತು? ನಿಮ್ದಾಯ್ತಾ? ಎಂತ? ಮತ್ತು ಉದ್ದಿನ ದೋಸೆ ನಮಗೆ. ನಿಮಗೆ ಅಂತ ಹೇಳಿ ಆಯಿತಾ? ಮತ್ತು ನಿಮ್ಮ ಮನೆಯಲ್ಲಿ ಜಾಜಿ ಆಗ್ತದೆ ಅಂತ ಹೇಳಿ ಕಮೆಂಟಲ್ಲಿ, ಮತ್ತು ಎಷ್ಟು ಚೆಂಡು ಆಗ್ತದೆ ಅಂತ ಹೇಳಿ ಆಯಿತಾ? ಈಗ ಬೇಗ ಬೇಗ ಹೂ ಕಟ್ಟಿ ಮತ್ತು ನೋಡುವ. ಇವತ್ತು ಫುಲ್ ಡೇ ಮಳೆ ಸ್ಟಾರ್ಟ್ ಆಯಿತು. ಇವತ್ತು ನಾನು ಫುಲ್ ಡೇ ಅಂದರೆ ಎಂತ ಎಲ್ಲ ಓಲ್ ಡೇ ಇವತ್ತು ಎಂತ ಎಲ್ಲ ಆಗ್ತದೆ ಅಂತ ನೋಡುವ. ಇವತ್ತು ಸ್ಪೆಷಲ್ ಒಬ್ಬರು ಇದು ಗುಜ್ಜದ್ದು ಪದಾರ್ಥ ಮಾಡ್ತಾನೆ ಅಂತ ಹೇಳಿದ್ದಾರೆ. ನೋಡುವ. ಮಳೆ ಸಹ ಬರ್ತಾ ಉಂಟು. ಗುಜ್ಜೆ ಪದಾರ್ಥ ಮಾಡ್ತಾರಂತ ಇವತ್ತು ಮಳೆ ಸಹ ಬರ್ತಾ ಉಂಟು. ನಾನು ಜಾಜಿ ಕಟ್ತಾ ಇದ್ದೇನೆ, ಮಮ್ಮಿ ಮಲ್ಲಿಗೆ ಕಟ್ತಾ ಇದ್ದಾರೆ. ಆಯ್ತು, ಆಗಿ ಬಂತು. ಡನ್, ನಂದಾಯ್ತು ಕಟ್ಟಿ. ಚೆಂಡು ಮಾಡುವ. ಒಂದು ಚೆಂಡು ಆಯಿತು ಮಾಡಿ. ಮಲ್ಲಿಗೆ ಒಂದು ಚೆಂಡು ಆಯಿತು, ಜಾಜಿ ಒಂದು ಚೆಂಡು ಆಯಿತು. ಹೂ ಆಯಿತಾ ಕಟ್ಟಿ? ಹೂ ಕಟ್ಟಿ ಆಯಿತು. ಬ್ರೇಕ್ಫಾಸ್ಟ್ ದೋಸೆಗೆ ಎಂತ? ದೋಸೆಗೆ ಬೂತಾಯಿ ಕರಿ. ನಾನೀಗ ದೋಸೆ ಫ್ರೈ ಮಾಡೋದಾಯ್ತಾ? ಯಾರಿಗೆಲ್ಲ ಬಿಸಿ ಬಿಸಿ ದೋಸೆ ಇಷ್ಟ? ನನಗೆ ಬಿಸಿ ಬಿಸಿ ಮಾತ್ರ ಇಷ್ಟ. ರೆಡಿ ಮಾಡಿ ಇಟ್ಟದ್ದು ಒಳ್ಳೆ ಆಗೋದಿಲ್ಲ ಅಲ್ಲ, ಬಿಸಿ ಬಿಸಿ ಮಾಡಿ ತಿನ್ನಬೇಕು. ನಾನೀಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇನೆ. ದೋಸೆ ಮತ್ತು ಬೂತಾಯಿ ಮೀನಿದ್ದು ಗ್ರೇವಿ. ಮತ್ತೆಂತ ಗೊತ್ತುಂಟಾ ಹೇಳ್ತೇನೆ. ಮತ್ತು ಇದು ರಾಗಿ ಜ್ಯೂಸ್. ಇಲ್ಲಿ ಬೆಲ್ಲ ಹಾಕಿ ಮಾಡೋದು. ಇಲ್ಲಿ ಮಾರ್ನಿಂಗ್ ಮಾಡ್ತಾರೆ. ಹಾಲು, ರಾಗಿ ಮತ್ತು ಬೆಲ್ಲ. ದೋಸೆ ಮತ್ತು ಮೀನಿನ ರಸ ಒಂದು ಎಂಥ ಕಾಂಬಿನೇಷನ್ ಅಲ್ಲ, ಸೂಪರ್. ಬ್ರೇಕ್ಫಾಸ್ಟ್ ಮಾಡಿ ಆದಮೇಲೆ ನನಗೆ 2 ಕೆಲಸ ಉಂಟು. ಮಳೆ ಇದ್ದರೆ ನಾನು ಕ್ಲೋತ್ ವಾಶ್ ಮಾಡಲಿಕ್ಕೆ ಹೋಗೋದಿಲ್ಲ, ರಪ್ಪ ಒಂದು ಗುಡಿಸಿ ಒರೆಸೋದು. ಮತ್ತು ಇವತ್ತು ಮಮ್ಮಿ ಇದು ಗುಜ್ಜದ್ದು ಪದಾರ್ಥ ಮಾಡ್ತಾರೆ. ನಾನು ನಿಮಗೆ ಮತ್ತು ಸಿಗ್ತೇನೆ. ಓಕೆ, ನೆಕ್ಸ್ಟ್ ನೋಡುವ ಎಂತ ಹೋಗಂತ. ಓಕೆನಾ? ಎಂತ ಗೊತ್ತುಂಟ, ಈಗ ಪ್ಲ್ಯಾನ್ ಎಲ್ಲ ಚೇಂಜ್ ಆಯ್ತಾಯ್ತಾ? ಇದು ನಿನ್ನೆ ಮಮ್ಮಿ ಗುಜ್ಜೆ ಇಟ್ಟಿದ್ದಾರೆ. ಅವರು ಇದು ಮಸಾಲ ಕಡೆದು ಹಾಕಿ ಮಾಡ್ತಾರೆ ಅಂತ ಹೇಳಿದರು. ಅದೀಗ ಸ್ವಲ್ಪ ಉಂಟು. ಹಾಗೆ ನಾನು ಹೇಳಿದೆ ಗುಜ್ಜೆ ಜೀರೆ ಮೀರಿ ಮಾಡುವ ಅಂತ. ಅಂದರೆ ಜೀರಿಗೆ ಪೌಡರ್ ಮತ್ತು ಕರಿಮೆಣಸಿನ ಪೌಡರ್ ಹಾಕಿ ಮಾಡುವ, ಒಳ್ಳೆ ಆಗ್ತದೆ ಅಂತ. ಹಾಗೆ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ, ನನ್ನ ಮಮ್ಮಿ ಮಾಡ್ತಿದ್ರು ಆಯಿತಾ, ಒಳ್ಳೆ ಆಗ್ತಿತ್ತು. ನನಗೆ ಹೇಗೆ ಮಾಡೋದಂತ ಅಷ್ಟು ಐಡಿಯಾ ಇಲ್ಲ, ಬಟ್ ಸ್ಟಿಲ್ ಅದೀಗ ಸ್ವಲ್ಪ ಉಂಟಲ್ಲ, ಹಾಗೆ ಟ್ರೈ ಮಾಡುವ ಅಂತ. ನನ್ನ ಪ್ರಕಾರ ಏನಿಲ್ಲ, ಜಸ್ಟ್ ಜೀರಿಗೆ ಮತ್ತು ಕರಿಮೆಣಸು ಸ್ವಲ್ಪ ರೋಸ್ಟ್ ಮಾಡಿ, ಡ್ರೈ ರೋಸ್ಟ್ ಮಾಡಿ ಅದರದ್ದು ಪೌಡರ್ ಮಾಡೋದು. ಮತ್ತು ಒಗ್ಗರಣೆ, ಟೊಮೆಟೊ ಎಲ್ಲ ಹಾಕಲಿಕ್ಕಿಲ್ಲ. ಆನಿಯನ್, ಸಾಸಿವೆ ಮತ್ತು ಅರಶಿನ ಪುಡಿ ಹಾಕಬೇಕು. ಮತ್ತು ಬೇವಿನ ಸೊಪ್ಪು ಹಾಕಿ ಇದು
ಗುಜ್ಜೆ ಹಾಕಿ ವಾಟರ್ ಹಾಕಿ ಬಾಯ್ಲ್ ಮಾಡೋದು ಅಷ್ಟೇ ನನ್ನ ಲೆಕ್ಕದಲ್ಲಿ. ನೋಡುವ, ನಾವು ಇವತ್ತು ಹಾಗೆಯೇ ಮಾಡ್ತಾ ಇದ್ದೇವೆ. ಒಳ್ಳೆ ಆದರೆ ಹೇಳ್ತೇನೆ, ನೀವು ಸ್ವಾಮಿ ಟ್ರೈ ಮಾಡಿ. ಒಂದು ಮಳೆ ಬಂದಾಯ್ತಾ, ಮಳೆ ಬಂದರೂ ಅಷ್ಟೇ ಎಂತ ಸೆಕೆ ಆಗ್ತದಂತಿಲ್ಲ, ತೂಗಾಲಾಗುತ್ತೆ. ಮತ್ತು ಇದು ಎಂತ ಅಪಕಾಲ ಮುಂಚೆ ರೋಸು ನೀರು ಬೆಳ್ಳುಳ್ಳಿ ಸಾಕ್ಲಿಕ್ಕೆ ಉಂಟು ಒಗ್ಗರಣೆ. ಒಬ್ಬರೆಂಥದ ಬಡಿತಾ ಇದ್ದಾರೆ ಅವರು. ಕಾಲ ನಾನೊಂದು ಈಗ ಎಣ್ಣೆ ಹಿಡಿದೆ ಮಾರೆ, ಕಾಮಿಡಿಗೆ ಓಡಿದ್ದು. ನಾನು ಆ್ಯಕ್ಚುಲಿ ಅವರಿಗೆ ಬೇವಿನ ಸೊಪ್ಪು ತರಲಿಕ್ಕೆ ಹೇಳಿದ್ದೆ. ಇದು ಅವರಿಂದ ಬೆಲ್ಲ ಕಟ್ ಮಾಡಿ ಡಬ್ಬದಲ್ಲಿ ಹಾಕ್ತಾ ಇದ್ದಾರೆ. ಡೈಲಿ ಇದಕ್ಕೆ ರಾಗಿ ಜ್ಯೂಸ್ ಮಾಡ್ತಾರೆ ಇಲ್ಲಿ ಡೈಲಿ. ಸ್ವಲ್ಪ ಜೀರಿಗೆ ಹಾಕಿ ಫ್ರೈ ಮಾಡ್ತಿದ್ದೇನೆ. ಮಿಸ್ಟರ್ ಬಂದರು, ಮಿಸ್ಟರ್ ಫಾದರ್ ಇನ್ ಲಾ ಬಂದರು. ಸಿಂಪಲ್ ಆಯಿತು, ಬೇಗ ಗೊತ್ತಿಲ್ಲ, ನೋಡುವ. ಒಳ್ಳೆ ಆದರೆ ಉಂಟಲ್ಲ, ನಾನು ನಿಮ್ಗೆ ಹೇಳ್ತೇನೆ. ಈಗ ಹಲಸಿನ ಹಣ್ಣಿನ ಸೀಸನ್ ಮುಗಿತಾ ಬಂತು. ಉಂಟಾ ಮಮ್ಮಿ ಹಲಸಿನ ಹಣ್ಣು? ಹಲಸಿನಕಾಯಿ ಉಂಟಾ? ಒಬ್ಬರದು ಬಂದದ್ದೇ ಶುರು ಆಯ್ತಾಯ್ತಾ? ಅಂದರೆ ನನಗೆ ಕರೀಲಿಕ್ಕೆ, ನೋಡುವ ಎಂತ ಮಾಡ್ತಿದ್ದಾರೆ ಅಂತ. ಎಂತ ನಿಮ್ಮದು ಬಂದು ಕಿರಿಕಿರಿ? ಹಾಂ, ಬಂದು ಸಹ ಆಯ್ತು ಮಾರೆ. ಹೇಗೆ 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 ಕರೆಯೋದು ನೀವು ನನಗೆ? ನೋಡಿ, ನನಗೆ ಹೆಸರಿಲ್ವಾ? ಅವನು ಒಂದಿತ ತುವತಾಯಿ ಕೊಡ್ತಾನು. ಬೇಗ ಪೌಡರ್ ಆಯಿತು ಗೊತ್ತುಂಟಾ? ರೋಸ್ಟ್ ಮಾಡಿದ್ದು ಜೀರಿಗೆ, ನೋಡಿ ಇಲ್ಲಿ ಮಮ್ಮಿ ವಾಶ್ ಮಾಡಿ ಎಷ್ಟು ಸಣ್ಣ ಇದು ನೋಡಿ ಅಂತೆ. ಇದು ಎಂತ ಪಚ್ಚೀರು ಸಣ್ಣ ಇದು ಇದಂತೆ. ರೋಸಾಳು ಬರ್ಕೇಗಿ ತುಳುವೆ ಅಂತೆ. ತುಳುವೆನೇ ಹಿಂಗೆ ತುಳ್ಳೆ ಅಂತೆ, ತುಳ್ಳೆ ಅಲ್ಲ. ಇದ್ರದ್ದು ಇದುಂಟಲ್ಲ ಬೀಜ, ಎಷ್ಟು ಸಣ್ಣ ಗೊತ್ತುಂಟಾ ನೋಡಿ, ಕ್ಯೂಟ್ ಉಂಟು. ಮತ್ತೆ ಇದು ನೋಡಿ ಅಂತೆ, ಕಪ್ಪೆ ಚಿಪ್ಪು ಥರ ಕಾಣ್ತದಲ್ಲ, ಒಳಗೆ ಕುಬೆ ಬರೀದಿಸ್ತಾ. ಆ್ಯಕ್ಚುಲಿ ನಾನು ಬೀಜ ಉಂಟಲ್ಲ, ಇದು ಹಲಸಿನಕಾಯಿದ್ದು ಸಪ್ರೇಟ್ ಬಾಯ್ಲ್ ಮಾಡಲಿಕ್ಕೆ ಹೇಳಿದೆ ಸ್ವಲ್ಪ ಹೊತ್ತು, ಇಲ್ಲಾದರೆ ಅದು ಬಾಯ್ಲ್ ಆಗೋದಿಲ್ಲ. ನಾನು ಪದಾರ್ಥ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಅದು ಹಲಸಿನ ಬೀಜ ಬೇಯಲಿಕ್ಕೆ ಇಟ್ಟದಲ್ಲ, ಒಂದು ಆಲ್ಮೋಸ್ಟ್ ಆಯಿತು, 90% ಬಾಯ್ಲ್ ಆಯಿತು. ಇನ್ನು ಈಗ ಇದರಲ್ಲಿ ಸಹ ಹಾಕಿ ಬಾಯ್ಲ್ ಮಾಡಲಿಕ್ಕೆ ಉಂಟಲ್ಲ. ಸೊ ಫಸ್ಟ್ ಒಗ್ಗರಣೆ ಹಾಕುವ. ಸಾಸಿವೆ ಪಟ ಹೊಡಿಬೇಕು, ಆಗ ಬೆಳ್ಳುಳ್ಳಿ ಮತ್ತು ಬೇವಿನ ಸೊಪ್ಪು ಆಯಿತಾ, ಮತ್ತು ಈರುಳ್ಳಿ. ಅದು ಒಮ್ಮೆ ನನ್ನ ಜೊತೆ ಅದೊಂದು ಎಣ್ಣೆ ಅದು ಇನ್ಸಿಡೆಂಟ್ ಆಗಿದ್ದಲ್ಲ ಮುಖಕ್ಕೆ ಎಲ್ಲ, ಅದಾದಮೇಲೆ ಹೆದರಿಕೆಯನ್ನು ಮಾಡಿ ನೋಡಿ. ಇದು ಬೀಜ ಬಾಯ್ಲ್ ಆಗಲಿಕ್ಕೆ ಇಟ್ಟದ್ದು ಆಯಿತು. ನಾನು ಆಗ ಸಾಲ್ಟ್ ಹಾಕಿಲ್ಲ ಅದಕ್ಕೆ, ಈಗ ಸ್ವಲ್ಪ ಸಾಲ್ಟ್ ಹಾಕಿ ಒಳ್ಳೆ ಫ್ರೈ ಮಾಡ್ತೀನಿ. ಈಗ ನಾನು ಹೇಳ್ದಲ್ಲ, ಸಿಂಪಲ್, ಎಂತ ಹಾಕಲಿಕ್ಕಿಲ್ಲ, ಖಾಲಿ ಒಂದು ಪೆಪ್ಪರ್ ಮತ್ತು ಜೀರಿಗೆ ಸ್ವಲ್ಪ ರೋಸ್ಟ್ ಮಾಡಿ ಪುಡಿ ಮಾಡಿದ್ದಾಯಿತು. ಒಳ್ಳೆ ಆದರೆ ಸಾಕು ನಾನು ಮಾಡಿದ್ದಕ್ಕೆ. ಸ್ವಲ್ಪ ಪೆಪ್ಪರ್ ಪೌಡರ್ ಸ್ವಲ್ಪ ಜಾಸ್ತಿ ಆಗಬೇಕಾಯ್ತಾ. ಈಗ ಇದು ಪೆಪ್ಪರ್ ಜೀರೆ ಮತ್ತು ನೀರು ಅಂತ ಹೇಳಿದರೆ ಪೆಪ್ಪರ್ ಮತ್ತು ಜೀರಿಗೆ ಜಾಸ್ತಿ ಆಗಬೇಕಲ್ಲ. ಇದಕ್ಕೆ ಇಷ್ಟ ಆಯಿತಾ, ಜೀರಿಗೆ ಪೌಡರು, ಪೆಪ್ಪರ್ ಪೌಡರ್ ಮತ್ತು ಟರ್ಮರಿಕ್ ಪೌಡರ್
ಅಷ್ಟೇ, ಬೇರೆ ಎಂತ ಸಾಕಲಿಕ್ಕಿಲ್ಲ. ಸ್ವಲ್ಪ ಟರ್ಮರಿಕ್ ಪೌಡರ್, ಸ್ವಲ್ಪ ಅಲ್ಲ ಆಯಿತಾ, ಒಳ್ಳೆ ಎಲ್ಲೆಲ್ಲ ಕಾಣಬೇಕು ನೋಡುವ. ವಾವ್, ಎಂತ ಚಂದ ಕಾಣ್ತದ ಗೊತ್ತುಂಟಾ, ಸೂಪರ್ ಆಯ್ತಾ. ನನಗೆ ಸೇಮ್ ಮಮ್ಮಿಯಾಗಿ ಮಾಡ್ತಿದ್ರು, ನನಗೆ ಅದೇ ನೆನಪು ಬರ್ತಾ ಉಂಟು. ಇವನ್ ಸ್ಮೆಲ್ ಸಹ ಪರ್ಫೆಕ್ಟ್. ಎಂತ ಗೊತ್ತು, ನನ್ನ ಮಮ್ಮಿ ನಾನು ಕುಕ್ಕಿಂಗಿಗೆಲ್ಲ ಯಾವುದಕ್ಕೆ ಎಂತ ಸಹ ಹೋಗ್ತಿರ್ಲಿಲ್ಲ ಆಯ್ತಾ. ಹಾಗೆ ನಾನು ಜಸ್ಟ್ ಒಂದು ಆಚೆ ಈಚೆ ಹೋಗುವಾಗ ಒಂದು ನೋಡಿದ್ದ ಎಂಥದ ಒಂದು ಅಲ್ಲ, ತಿಂದದ್ದು ನೆನಪುಂಟು. ಬಟ್ ನಾನಾಗ ಕಾಲೇಜಿಗೆಲ್ಲ ಹೋಗ್ತಿದ್ದಲ್ಲ, ಹಾಗೆ ಅಷ್ಟೊಂದು ನನಗೆ ಕುಕ್ಕಿಂಗ್ ಅದೆಲ್ಲ ನೆನಪಿಲ್ಲ. ಸಖತ್ತು ಮಾರೆ, ಶ್ಯಾ ಸೂಪರ್ ಆಗ್ಬೋದು ಮಾತ್ರ ನಿಜ. ನೀವಿಷ್ಟ ಯಾರು ಟ್ರೈ ಮಾಡಲಿಲ್ಲ ಆದರೆ ಪ್ಲೀಸ್ ಟ್ರೈ ಮಾಡಿ ಆಯಿತಾ. ನೋಡಿ ಅಂತೆ, ಹಾಂ ಎಷ್ಟು ಚಂದ ಕಾಣ್ತದೆ ನೋಡಿ. ನೀರು ಹಾಕ್ತೇನೆ, ಇಲ್ಲಾದರೆ ಅಡಿಗೆ ಹಾಕ್ತದೆ. ನಾನು ಫುಲ್ ಅದು ಮುಳುಗುವಷ್ಟು ನೀರು ಹಾಕಿದೆ, ಒಳ್ಳೆ ಬಾಯ್ಲ್ ಆಗಲಿ. ಉಪ್ಪು ಸ್ವಲ್ಪ ಬೇಕು ನೋಡಿ. ಡಿಪ್ ಆಗೋವಷ್ಟು ನಾನು ನೀರು ಹಾಕಿದೆ. ಈಗ ಒಳ್ಳೆ ಬಾಯ್ಲ್ ಆಗಲಿ. ಬಾಯ್ಲ್ ಆಗಿದೆ ನೋಡುವ. ಆಲ್ಮೋಸ್ಟ್ ಆಯಿತು. ನಾನು ಟೂ ಟೈಮ್ ಚೆಕ್ ಮಾಡಿದೆ. ಒಮ್ಮೆ ಚೆಕ್ ಮಾಡಿ ಉಪ್ಪು ಸ್ವಲ್ಪ ನನಗೆ ಕಮ್ಮಿ ಕಾಣಿತಲ್ಲ, ಟೇಸ್ಟ್ ನೋಡಿದೆ. ಸೊ ಸ್ವಲ್ಪ ಉಪ್ಪು ಹಾಕಿದೆ. ಮತ್ತು ನಾನು ಗುಡಿಸ್ತಾ ಇದ್ದೇನೆ, ಇನ್ನು ಸ್ವಲ್ಪ ಬಾಕಿ ಉಂಟು. ಓಕೆ, ಈಗ ಇದನ್ನು ನೋಡುವ. ಸೂಪರ್ ಆಗಿದೆ ಇದು. ನಾನು ಆಲ್ರೆಡಿ ಟೇಸ್ಟ್ ಎಲ್ಲ ಮಾಡಿ ಆಯಿತು, ಅಂದರೆ ಜಸ್ಟ್ ಉಪ್ಪು ಮಾತ್ರ ತಿಂದು ನೋಡಲಿಲ್ಲ. ನಿಮಗೆ ತೋರಿಸ್ತೇನೆ ನೋಡಿ. ನೋಡಿದ್ರಲ್ಲ ಹೇಗೆ ನೋಡಲಿಕ್ಕೆ ಕಾಣ್ತದೆ ಉಂಟಲ್ಲ, ಹಾಗೆಯೇ ಸೂಪರ್ ಟೇಸ್ಟಿ ಉಂಟು. ಮತ್ತು ಈಗ ನಾನು ಸ್ವಲ್ಪ ಗುಡಿಸ್ಲಿಕ್ಕೆ ಬಾಕಿ ಉಂಟು. ಗುಡಿಸಿ ಒರಸಿಯಾಗಿ ಒಂದು ಸ್ವಲ್ಪ ಕ್ಲೋಸ್ ವಾಶ್ ಮಾಡಿ ಮಧ್ಯಾಹ್ನ ಊಟ ಮಾಡುವಾಗ ಸಿಗ್ತೇನೆ. ಓಕೆನಾ? ಸೂಪರ್ ಆಗಿದೆ. ಮತ್ತು ನೋಡುವ, ನೀವು ಟ್ರೈ ಮಾಡಿ. ನಿಮಗೆ ಗುಜ್ಜೆ ಸಿಕ್ಕಿದರೆ ಟ್ರೈ ಮಾಡಿ. ಹಣ್ಣು ಗುಜ್ಜೆ ಅಲ್ಲ, ಹಣ್ಣು ಆಗೋಕ್ಕಿಂತ ಮೊದಲು ಇರ್ತದಲ್ಲ ಸ್ವಲ್ಪ ಕಾಯಿ ಥರ, ಅದ್ರಿದ್ದು ಟೇಸ್ಟ್ ನೋಡ್ತಾ ಇದ್ದಾರೆ ಮಿಸ್ಸಸ್. ಸುಮ್ಮನೆ ನಾಟಕ ಕರ್ನಾಕ ಬೆಸ್ಟ್ ಎಂತರಿ ಸತ್ತು ಸಾಂಗ್ ಪುರೋ ನಾಟಕ. ತೀಕಾಯಿ ಖಾರ ಉಂಟಾ? ಮತ್ತು ಪೆಪ್ಪರ್ ಪುಡಿ ಯಾಕೆ ಹಾಕಿದ್ದು? ಖಾರ ಇಲ್ಲಾದರೆ ಇನ್ನೂ ಸ್ವಲ್ಪ ಹಾಕ್ಬೇಕಾ? ಉಪ್ಪು ಸರಿ ಇದಾ? ಬೆಂದಿದಾ? ನೀವು ಇಷ್ಟಾರ್ಧನಾಗ ಮಾಡಿದ್ದೀರಾ ಇದು ಐಟಮ್? ಸತ್ತು ಸಾಂಗ್ ಮಮ್ಮಿ ಒಳ್ಳೆಯಾಗಿದೆ ಅಂತ ಅವರು ನೋಡುವವರು ಟ್ರೈ ಮಾಡ್ಬೋದಾ? ಇಷ್ಟಾರ್ಧನಾಗ ಯಾರಾದರೂ ಇದು ಟ್ರೈ ಮಾಡಲಿಲ್ಲ ಆದರೆ ನಿಮ್ಮ ಥರ ಮಾಡ್ಬೋದಾ? ಸಕ್ಸಸ್ಸಾ? ಪ್ಲೀಸ್ ನೀವು ಹೇಳಿ. ನೀವು ನಿಮ್ಮ ಹೆಂಡತಿ ಇದು ಐಟಮ್ ಮಾಡಿದ್ದಾರಾ ಗುಜ್ಜೆಯಲ್ಲಿ? ಅಂದರೆ ಅವರಿಗೆಂತ ಗೊತ್ತುಂಟ, ಅವರ ಹೆಂಡತಿಗೆ ಬಿಟ್ಟು ಕೊಡಲಿಕ್ಕೆ ಬೇಡ ಅವರಿಗೆ, ಗೊತ್ತಾಯ್ತಾ? ಹಾಗೆ ಇಲ್ಲಿ ನಾಟಕ ಮಾಡೋದು, ಗೊತ್ತಾಯ್ತಾ? ಅಂದರೆ ಅವರಿಗೆ ಹೆಂಡತಿ ಮಾಡಿದ್ದೆ ಒಳ್ಳೆ ಆಗ್ತದಂತ ಅವರದೊಂದು. ಸೂಪರ್ ಆಗಿದೆ, ಸೂಪರ್. ನೀವು ಸಹ ಟ್ರೈ ಮಾಡಿ ಆಯ್ತು. ಇಷ್ಟ ನನಗೆ ಟ್ರೈ ಮಾಡಲಿಲ್ಲ ಆಯ್ತಾ? जिरे मिरी मुळार मगिन मिरी सड जाय नसताना घाले मिरी याचे हे जे तंतू चट्टांबडे करी जे संजेर ते कडले बेळे भिजत घाल एक सो कडले बेळे सो चट्टांबडे जाऊन इटले ओके ನಾನು ಇನ್ನು ನಿಮಗೆ ಈವ್ನಿಂಗ್ ಸಿಗ್ತೇನೆ ಆಯ್ತಾ? ಸೋ ಕಡಲೆ ಬೇಳೆ नहीं ಸೋ ಚಟ್ಟಂಬಡೆ ನಾನು ಸಂಜೆ ಹೊತ್ತು ಇದು ಮಾಡ್ತೇನೆ ಚಟ್ಟಂಬಡೆ ನೋಡುವ ಹೇಗಾಗ್ತದೆ ಅಂತ. ಈಗ ಊಟ ಮಾಡುವ. ಈಗ ನಾನು ಕರೆಕ್ಟ್ ಹೇಳ್ತೇನೆ ಆಯಿತಾ? ಇವರು ಪಪ್ಪ ಹೇಳಿದ್ದು ನನಗೆ
ನಾನು ಟೇಸ್ಟ್ ನೋಡಿಲ್ಲ, ಅವ್ರು ಸುಳ್ಳು ಹೇಳಿದ್ದ ಅಂತ ನೋಡ್ತೇನೆ. ಸತ್ಯ ಸೂಪರ್, 10ಲ್ಲಿ 10 ಸತ್ಯ. ನಾನೇ ಕೊಡ್ತೇನೆ ಆಯಿತಾ, ನಾನು ಕುಕ್ ಮಾಡಿದ್ದಕ್ಕೆ ನಾನು ಹೇಳ್ತೇನೆ. ಔಟ್ ಆಫ್ 10, 10ಲ್ಲಿ 10, 10ಲ್ಲಿ 100 ಕೊಡ್ಬೋದು. ಹಾಗೆ ಆಗಿದೆ ಗೊತ್ತುಂಟಾ, ನಿಜ. ಸತ್ತಮು ಹಾಂ, 10ಲ್ಲಿ 100 ಕೊಡಬೇಕು, ಹಾಗೆ ಆಗಿದೆ. ಬಟ್ ನೀವೆಲ್ಲ ಹೇಳಿದ್ದುಂಟಲ್ಲ, ಸರಿಯಾಗಲಿಲ್ಲ ನನಗೆ. ನೀವು ಸತ್ಯ ಹೇಳಲಿಲ್ಲ. ನಿಮಗೆ ನಿಮ್ಮ ಹೆಂಡತಿ ಮಾಡಿದ್ದು ಮಾತ್ರ ಅಲ್ಲ ಒಳ್ಳೆ ಆಗುದು. ಒಂದು ಸಂಜೆ. ಹಾಯ್ ಎಲ್ಲರಿಗೂ, ಗುಡ್ ಈವ್ನಿಂಗ್. ಊಟ ಆಗಿ ನಿದ್ದೆ ಎಲ್ಲ ಆಯ್ತು ಆಯಿತಾ. ಈಗ ಎದ್ದು ಚಟ್ಟಂಬಡೆ ಮಾಡೋದು. ನಾವಾಗ ಮಧ್ಯಾಹ್ನ ಕಡಲೆಬೇಳೆ ನೆನೆಸಿಟ್ಟದ್ದು. ಅದರಲ್ಲಿ ಸ್ವಲ್ಪ ತೆಗೆದಿಟ್ಟೆ, ಇಷ್ಟನ್ನು ಈಗ ಕಡಿಯೋದು. ಅದರಲ್ಲಿ ಒಂದು 1/4% ತೆಗೆದಿಟ್ಟೆ, ಇಷ್ಟು ಕಡಿಯೋದು. ಇದಕ್ಕೆಲ್ಲ ಕಟ್ಟಿಂಗ್ ಎಲ್ಲ ಆಯಿತು. ನಾನು ಹೆಂಗೆ ಹೇಳ್ತೇನೆ ಎಂತೆಲ್ಲ ಹಾಕಲಿಕ್ಕೆ. ಇಲ್ಲಿ ನೋಡಿ, ನಾನು ಗ್ರೈಂಡ್ ಮಾಡಿ ಆಯಿತು. ಮತ್ತು ಇಡೀ ಬೇಳೆ ಸಹ ಇಟ್ಟಿದ್ದೇನೆ. ಇದಕ್ಕೀಗ ಕಟ್ ಮಾಡಿದ್ದು ಈರುಳ್ಳಿ, ಶುಂಠಿ, ಹಸಿಮೆಣಸು, ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತೆಂತ ಗೊತ್ತುಂಟಾ, ಸ್ವಲ್ಪ ಜೀರಿಗೆ ಮತ್ತು ಉಪ್ಪು ಅಷ್ಟೇ. ನೋಡಿ, ಚಟ್ಟಂಬಡೆದು ಮಿಕ್ಸರ್ ರೆಡಿ. ಈಗ ಚಟ್ಟಂಬಡೆ ಹೇಗೆ ಮಾಡೋದಂತ ನಾನು ನಿಮಗೆ ಹೇಳ್ತೇನೆ. ಸಣ್ಣ ಸಣ್ಣ ಚಟ್ಟಂಬಡೆ ಸಾಕಿದೆ, ದೊಡ್ಡ ದೊಡ್ಡ ಬೇಡ, ಬೇಯಲಿಕ್ಕೆ ತುಂಬ ಟೈಮ್ ಆಗ್ತದೆ. ಒಂದು ಸಣ್ಣ ಗುಳ್ಳೆ ಇಟ್ಕೊಳ್ಳೋದು, ಚಟ್ಟಂಬಡೆ ಥರ ಮಾಡೋದು. ನನಗೇನೆ ಸಮಗಟ್ಟು ಗೊತ್ತಿಲ್ಲ, ನಾನು ನಿಮಗೆ ಹೇಳ್ಬೋದು. ಐ ಹೋಪ್ ಒಳ್ಳೆ ಆದರೆ ಸಾಕು, ಇಲ್ಲಾದರೆ ಫ್ಲಾಪ್ ಆಗೋದಿಲ್ಲಾದರೆ ಆಯಿತು. ಹಾಂ, ಸಕ್ಸಸ್ ಆಯ್ತಂತ ನಾನು ಎನಿಸ್ತೇನೆ. ನೋಡುವ, ಫ್ರೈ ಆದಮೇಲೆ ನೋಡುವ. ನೋಡಿ ಗೈಸ್, ಚಟ್ಟಂಬಡೆ ಆಗ್ತಾ ಉಂಟು. ಯಮ್ಮಿ ಯಮ್ಮಿ. ಇದು ಫಸ್ಟ್ ನಾನು ಹಾಕಿದ್ದು ಉಂಟಲ್ಲ 4, ಸ್ವಲ್ಪ ದೊಡ್ಡ ಮತ್ತು ಸ್ವಲ್ಪ ದಪ್ಪ ಆಯ್ತಂತ. ಈಗ ನಾನು ಸೆಕೆಂಡ್ ರೌಂಡ್ ಮಾಡುವಾಗ ಎಂತ ಮಾಡ್ತೇನೆ ಗೊತ್ತುಂಟ, ಇನ್ನೂ ಸಹ ಆಗನೇ ನಾನು ಸ್ವಲ್ಪ ತಗೊಂಡದ್ದು. ಈಗ ನಾನು ಎಂತ ಮಾಡ್ತೇನೆ, ಇನ್ನೂ ಸಹ ತೆಳುವು ಮಾಡ್ತೇನೆ, ಚಪ್ಪಟ್ಟೆ ಜಾಸ್ತಿ. ದಪ್ಪ ಇಟ್ಟರೆ ತುಂಬ ಹೊತ್ತಾಗ್ತದೆ ಅಂತ. ಶೇಪ್ ಎಲ್ಲ ಬೇಡವಂತಲ್ಲ, ಶೇಪ್ ಎಂತ ಮಾಡಲಿಕ್ಕೆ. ಆಯಿಲ್ ಭಾರಿ ಗರಂ ಆಗಿದೆ, ಗರಂ. ನೋಡಿ, ಆಗ 4 ಹಾಕಿದ್ದೆ, ಈಗ ನೋಡಿ 7 ಹಾಕಿದ್ದೆ. ಎತ್ತ ಮಾರು, ಈಗ ಸೆಕೆಂಡ್ ರೌಂಡ್ ಫುಲ್ ನಾನು ಸಕ್ಸಸ್ಫುಲ್ ಆದೆ. 7ನೇದು ವಡ ಹಾಕೋಕ್ಕಿಂತ ಮೊದಲು 3 ಫ್ರೈ ಆಗಿ ಸಾಯಿತು. ಭಯಂಕರ ಮಾರ. ನಾನು ಬೆಳಿಗ್ಗೆ ಒಳ್ಳೆ ಮಳೆ ಬರ್ತಾ ಇತ್ತು, ಆಗ ಸ್ವಲ್ಪ ಮನಸ್ಸಾಯ್ತು ಇವತ್ತು ಚಟ್ಟಂಬಡೆ ಮಾಡಿ ತಿನ್ನು ಅಂತ. ಈಗ ಮಳೆ ಇಲ್ಲ, ಬೆಳಿಗ್ಗೆ ಮಾತ್ರ ಬಂದದ್ದು. ನೋಡಿ, ಸೂಪರ್. ಒಂದಷ್ಟು ದೊಡ್ಡ ಲೋಟೆಯಲ್ಲಿ ಕಡಲೆಬೇಳೆ ನೆನೆಸಿ ಹಾಕಿದರೆ ತುಂಬ ಆಗ್ತದೆ ಆಯಿತಾ. ಒಂದು 15 ಸಣ್ಣ ಸಣ್ಣ ಮಾಡಿ ತೆಳು ಮಾಡಿದರೆ 15-20 ಆರಾಮ್ಸೆ ಆಗ್ತದೆ. ಈಗ ಅದು ಮಾತ್ರ ನೋಡಿ ಅಂತೆ ಪರ್ಫೆಕ್ಟ್ ಆಗಿದೆ ಅಲ್ಲ. ನೋಡ ಹೇಗೆ ಆಗಿದೆ ಹೇಳಿ, ಸತ್ಯ ಹೇಳಿ, ಸುಳ್ಳು ಹೇಳಲಿಕ್ಕಿಲ್ಲ. ಒಳ್ಳೆ ಆಗಲಿಲ್ಲ ಅದು ಒಳ್ಳೆ ಆಗಲಿಲ್ಲ ಅಂತ ಹೇಳಿ ಜನ ಮಾತಾಡೋದಿಲ್ಲ. ತಿನ್ನೋದ್ರಲ್ಲಿ ಹೇಳಿಗಾಗುವುದಿಲ್ಲ. ನೀವು ಕೆಲವೊಮ್ಮೆ ತರ್ತೀರಲ್ಲ ಅಪರೂಪ, ಇದು ರವಾದಲ್ಲಿ ಫ್ರೈ ಮಾಡಿದ್ದು. A1 ಅದೇ ಅದು ನಾನು ಫಸ್ಟ್ ಟೈಮ್ ನೋಡೋದು, ಕೇಳೋದು.
ಟೆನ್ನಲ್ಲಿ ಎಷ್ಟು? ಟನ್ನಲ್ಲಿ ಟನ್. ಹಾ त्यातंचे पुढे का नाही सर झाले ಹೆಂಗ್ झाले ಹೆಂಗೆ एक काउंट झाले मुग झाले ನೋಡಿ. ಒಂದು ಎಷ್ಟಾಯ್ತು ಗೊತ್ತುಂಟ, ಒಂದು 20 ಆಯ್ತಾ, 21 ಆಯ್ತಾ. ಒಂದು ಇಷ್ಟು ಸ್ವಲ್ಪ ಕಡಲೆಬೇಳೆ ನೆನೆಸಿ ಹಾಕಿದರೆ ಒಂದು 20-21 ಆರಾಮದಲ್ಲಿ ಆಗ್ತದೆ ಆಯ್ತಾ. ಗೊತ್ತುಂಟಾ, ಬೆಳಿಗ್ಗೆ ನಾನು ನಿಮ್ಗೆ ಹೇಳ್ದೆ ಅಲ್ಲ, ಮಳೆ ನೋಡುವಾಗ ವಡ ಮಾಡುವ ಅಂತ ಮನಸ್ಸಾಯ್ತಂತ. ವಡ ಅಲ್ಲ, ಚಟ್ಟಂಬಡೆ. ಎಂತ ಮಾತಾಡ್ತಿದ್ದೇನೆ ಮರಶಿ. ಈಗ ಮಳೆ ಸ್ಟಾರ್ಟ್ ಆಯಿತು ಗೊತ್ತುಂಟಾ. ಈಗ ಎಂತ ಗೊತ್ತುಂಟಾ, ಟೀ ಮತ್ತು ವಡ. ಇದರಿಂದ ಸ್ವಲ್ಪ ಕ್ರಿಸ್ಪಿ ಆಗಿದೆ ಸೆಕೆಂಡ್ ರೌಂಡಿಂದೆಲ್ಲ. ಓಕೆ, ಇವತ್ತಿನ ವಿಡಿಯೋ ಇಷ್ಟ ಆಯಿತಾ? ನಿಮಗೆ ಇವತ್ತಿನ ವ್ಲಾಗ್ ಇಷ್ಟವಾದರೆ ಎಂತ ಮಾಡಬೇಕು? ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಆಯಿತಾ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ದು ಬೇಗ ಸಿಗುವ ಅಂತಿಲ್ಲ ಅಂತ ಲಾಸ್ ಆಫ್ ಲವ್ ಮೋಗಸೋ ದೇವ್ ಬರೆ ಕೋಡು. ಬಾಯ್ ಬಾಯ್. ಇದು ನೋಡಿ, ಇದು ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ದು ಫೋಟೋ ಹೇಗೆ ಉಂಟು.